ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. 2025ರಲ್ಲಿ 10 ಬಾರಿ ಶುಕ್ರ ಸಂಚಾರ ಈ 3 ರಾಶಿಗಳಿಗೆ ಲಕ್ಷ್ಮೀ ಕಟಾಕ್ಷ ಶ್ರೀಮಂತಿಕೆ ಅನ್ನೋದು ಲಭಿಸ್ತಾ ಇದೆ. ವೀಕ್ಷಕರೇ, ಹೌದು, ಈ ಒಂದು ವರ್ಷದಲ್ಲಿ ಶುಕ್ರನು ಹಲವು ಬಾರಿ ರಾಶಿ ಬದಲಾವಣೆಯನ್ನು ಮಾಡಲಿದ್ದು ಈ ರಾಶಿಯವರಿಗೆ ಉತ್ತಮ ಫಲಗಳೊಂದು ದೊರೆಯುತ್ತೆ. ಆ ರಾಶಿಗಳು ಯಾವ್ಯಾವು ಮತ್ತು ಆ ರಾಶಿಗಳಿಗೆ ಯಾವೆಲ್ಲ ಲಾಭಗಳು, ಈ ಒಂದು ಶುಕ್ರನ ಸಂಚಾರದಿಂದ ಏನೆಲ್ಲ ಲಾಭಗಳು ಸಿಗುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಳ್ತೀವಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ನೀವೇನಾದರೂ ಜ್ಯೋತಿಷಶಾಸ್ತ್ರ ಮತ್ತು ದೇವರನ್ನು ನಂಬುವುದಾದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ವೀಕ್ಷಕರೇ, ಹೌದು, ವೈದ್ಯಕೀಯ ಜ್ಯೋತಿಷಶಾಸ್ತ್ರದಲ್ಲಿ ದೈತ್ಯರ ಗುರುವಾಗಿರುವಂತಹ ಶುಕ್ರನನ್ನು ಶುಭಕರ ಅಥವಾ ಸಮೃದ್ಧಿದಾಯಕ ಎಂಬುದಾಗಿ ಕರೆಯಲಾಗುತ್ತದೆ. ನಿಮ್ಮ ರಾಶಿ ಚಕ್ರದಲ್ಲಿ ಶುಕ್ರ ಮತ್ತು ಸ್ಥಾನದಲ್ಲಿ ಇದ್ದರೆ ಆ ಒಂದು ನಿರ್ದಿಷ್ಟ ಸಮಯದಲ್ಲಿ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದು ನಿಮಗೆ ಸಿದ್ಧಿಯಾಗುತ್ತೆ. ಹೊಸ ವರ್ಷದಲ್ಲಿ ಅಂದರೆ 2025ರಲ್ಲಿ ಶುಕ್ರ 10 ಬಾರಿ ತನ್ನ ರಾಶಿ ಪರಿವರ್ತನೆಯನ್ನು ಮಾಡಲಿದ್ದಾನೆ. ಈ ಸಮಯದಲ್ಲಿ 3 ರಾಶಿಯವರಿಗೆ ಶುಕ್ರನ ಈ ಒಂದು ಚಲನೆಯಿಂದಾಗಿ ಸಾಕಷ್ಟು ಲಾಭವನ್ನು 2025ರಂದು ಪಡೀತಾರೆ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿನ ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಈ ಒಂದು ಶುಕ್ರ 2025ರಲ್ಲಿ 10 ಬಾರಿ ರಾಶಿ ಪರಿವರ್ತನೆಯನ್ನು ಮಾಡೋದು. ದ್ವಾದಶ ರಾಶಿಗಳಲ್ಲಿ ಮೊದಲ ರಾಶಿಯಾಗಿರುವಂತಹ ಮೇಷರಾಶಿಯ ಜಾತಕದವರಿಗೆ ಲಾಭದಾಯಕವಾಗಿ ಕಾಣಿಸಿಕೊಳ್ಳುತ್ತೆ. ಇನ್ನು ಉದ್ಯೋಗದ ಹುಡುಕಾಟದಲ್ಲಿರುವ ಮೇಷರಾಶಿಯ ಜಾತಕದವರಿಗೆ ಉದ್ಯೋಗ ಸಿಗುತ್ತೆ. ನಿಮ್ಮ ಆರೋಗ್ಯ ಪರಿಸ್ಥಿತಿ ಕೂಡ ಈ ಒಂದು ಸಂದರ್ಭದಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣುತ್ತೆ ಅಂತಲೇ ಹೇಳ್ಬೋದು. ಮತ್ತು ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳ ಜೊತೆಗೆ ನಿಮ್ಮ ಬಾಂಧವ್ಯ ಅನ್ನೋದು ಉತ್ತಮವಾಗಿರುತ್ತೆ. ಈ ಮೂಲಕ ನೀವು ಪ್ರಮೋಷನ್ ಪಡೆದುಕೊಳ್ಳೋದಕ್ಕೆ ಕೂಡ ಸುಲಭವಾಗುತ್ತೆ. ಕುಟುಂಬದಲ್ಲಿ ಈ ಒಂದು ಸಂದರ್ಭದಲ್ಲಿ ಸಂತೋಷದ ದಿನಗಳು ಕೂಡಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಎಲ್ಲ ಚಿಂತೆಗಳು ಕೂಡ ನಿಮ್ಮಿಂದ ಈ ಒಂದು ದಿನದಿಂದ ದೂರವಾಗುತ್ತೆ. ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರ ಆದಾಯ ಅನ್ನೋದು 2025ರಲ್ಲಿ ಶುಕ್ರನ ಕೃಪೆಯಿಂದಾಗಿ ಗಣನೀಯವಾಗಿ ಹೆಚ್ಚಾಗುತ್ತೆ. ಕೆಲಸ ಮಾಡುವಂತಹ ಸ್ಥಳದಲ್ಲಿ ವೃಶ್ಚಿಕ ರಾಶಿಯವರಿಗೆ ಹಣವನ್ನು ಸಂಪಾದನೆ ಮಾಡುವುದಕ್ಕೆ ಇನ್ನಷ್ಟು ಅವಕಾಶಗಳು ದೊರಕುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು. ಮತ್ತು ಸಿಕ್ಕಿ ಹಾಕಿಕೊಂಡಿರುವ ಹಣ ನಿಮಗೆ ಕೂಡ ದೊರೆಯುತ್ತೆ. ನಿಮ್ಮ ಲವ್ ಲೈಫ್ನಲ್ಲಿ ಕೂಡ ಈ ಒಂದು ಸಂದರ್ಭದಲ್ಲಿ ಇನ್ನಷ್ಟು ಸಿಹಿ ಹೆಚ್ಚಾಗುತ್ತೆ. ಹೊಸ ವಾಹನ ಅಥವಾ ನೀವು ಪ್ರಾಪರ್ಟಿಗಳನ್ನು ಕೂಡ ನೀವು ಈ ಒಂದು ಸಮಯದಲ್ಲಿ ಖರೀದಿ ಮಾಡುವಂತಹ ಯೋಗ ಈ ಒಂದು 2025ರಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಒಂದು ವೇಳೆ ನೀವು ಸಿಂಗಲ್ ಆಗಿದ್ದರೆ 2025ರಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಸಂಗಾತಿ ನಿಮಗೆ ಆಗಮನವಾಗುತ್ತೆ ನಿಮ್ಮ ಜೀವನದಲ್ಲಿ ಅಂತಲೇ ಹೇಳ್ಬೋದು. ಈ ಒಂದು ಸಂದರ್ಭದಲ್ಲಿ ಬಹುತೇಕ ನಿಮ್ಮ ಜೀವನದ ಎಲ್ಲ ಆಸೆ ಆಕಾಂಕ್ಷೆಗಳು ಕೂಡ ನೆರವೇರುತ್ತೆ. ಯಾರಿಗೆಲ್ಲ ಉದ್ಯೋಗ ಇರುವಂತಹ ವ್ಯಕ್ತಿಗಳಿಗೆ ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆ ಈ ಒಂದು ವಿಶೇಷ ದಿನದಿಂದ ನಡೆಯುತ್ತೆ ಅಂತಲೇ ಹೇಳಬಹುದು. ಧನುರಾಶಿಯವರಿಗೆ 2025ರಲ್ಲಿ ಶುಕ್ರನ ಈ ಒಂದು 10 ಬಾರಿ ರಾಶಿ ಪರಿವರ್ತನೆಯ ಫಲದಿಂದಾಗಿ ಧನುರಾಶಿಯ ಜಾತಕದವರಿಗೆ ಪಿತ್ರಾರ್ಜಿತ ಆಸ್ತಿಯ ಫಲ ದೊರಕುತ್ತೆ. ಹೊಸದಾಗಿ ಕೆಲಸಕ್ಕೆ ಸೇರಿರುವಂತಹ ಉದ್ಯೋಗಸ್ಥರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಜವಾಬ್ದಾರಿಯನ್ನು ಪಡೆದುಕೊಳ್ಳುವ ಯೋಗವಿರುತ್ತೆ. ಸಾಕಷ್ಟು ಸಮಯಗಳಿಂದ ಕೆಲಸ ಮಾಡ್ತಾ ಇರೋರಿಗೆ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮಗೆ ಸಂಬಳದಲ್ಲಿ ಹೆಚ್ಚಳ ಹಾಗೂ ಉದ್ಯೋಗದಲ್ಲಿ ಪ್ರಮೋಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಕುಟುಂಬದ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ನೀವು ಒಂದು ಪ್ರವಾಸವನ್ನು ಪ್ಲ್ಯಾನ್ ಕೂಡ ಮಾಡಬಹುದು. ಇದು ನಿಮಗೆ ಕುಟುಂಬದ ಸದಸ್ಯರ ಜೊತೆಗೆ ಸಂತೋಷದ ಕ್ಷಣಗಳನ್ನು ಕಳೆಯುವುದಕ್ಕೆ ಅವಕಾಶ ಮಾಡಿಕೊಡುತ್ತೆ ಅಂತಲೇ ಹೇಳಬಹುದು. ಇನ್ನು ಸಾಕಷ್ಟು ಸಮಯಗಳಿಂದ ನಿಮ್ಮನ್ನು ಕಾಡುತ್ತಿರುವಂತಹ ಆರೋಗ್ಯ ಸಮಸ್ಯೆಗಳು ಈ ಒಂದು ಸಂದರ್ಭದಲ್ಲಿ ನಿಮ್ಮಿಂದ ದೂರವಾಗುತ್ತೆ. ನಿಮಗೆ ಸಾಕಷ್ಟು ಸಮಯಗಳಿಂದ ಸಿಗಬೇಕಾಗಿರುವ ದೊಡ್ಡ ಮಟ್ಟದ ಹಣ ನಿಮ್ಮ ಕೈಗೆ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೂ ಉದ್ಯೋಗದಲ್ಲಿಯೇ ಇನ್ನಷ್ಟು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುವ ಅವಕಾಶಗಳು ದೊರಕುತ್ತೆ. ಏನು ನಿಮ್ಮ ಸಂಬಂಧದಲ್ಲಿ ಇನ್ನಷ್ಟು ಆತ್ಮೀಯತೆ ಈ ಒಂದು ಸಂದರ್ಭದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಸ್ನೇಹಿತರೆ, ಈ 3 ರಾಶಿಗೆ ಈ ಒಂದು ಶುಕ್ರನ ಸಂಚಾರದಿಂದ ಲಕ್ಷ್ಮೀ ಯೋಗ ಮತ್ತು ಗುರುಬಲ ಕೂಡ ಕೂಡಿ ಬರುತ್ತೆ ಅಂತ ಹೇಳಿದರೆ ತಪ್ಪಾಗಲಾರದು. ಮತ್ತು ಇನ್ನು ಯಾರಿಗೆಲ್ಲ ಮದುವೆಗಿರುವಂತಹ ವ್ಯಕ್ತಿಗಳಿಗೆ ಈ 3 ರಾಶಿಯವರಿಗೆ ಮುಂದಿನ ಒಂದು ತಿಂಗಳಲ್ಲಿ ಮದುವೆಯ ಯೋಗ ಕೂಡಿ ಬರಲಾಗಿದೆ ಅಂತಲೇ ಹೇಳ್ಬೋದು. ಲಕ್ಷ್ಮೀ ಕಟಾಕ್ಷದಿಂದ ಆಗರ್ಭ ಶ್ರೀಮಂತಿಕೆಯನ್ನು ನೀವು ಅನುಭವಿಸಲಿದ್ದೀರಿ ಅಂತಲೇ ಹೇಳಬಹುದು. ನೋಡಿದ್ರಲ್ಲ, ಈ 3 ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನೀವು ನಿಮ್ಮ ಮನೆ ದೇವರನ್ನು ನೆನೆದು ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ.